ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅತ್ಯಂತ ಶ್ರೇಷ್ಠವಾದ ಆಸನ ಪದ್ಮಾಸನನ ಪ್ರಾಕ್ಟೀಸ್ ಮಾಡೋದು ನೋಡೋಣ. ಪದ್ಮಾಸನವನ್ನು ಪ್ರಾಕ್ಟೀಸ್ ಯಾಕೆ ಮಾಡಬೇಕು ಅನ್ನೋದಾದರೆ, ಎಲ್ಲರಿಗೂ ಸಾಮಾನ್ಯ ಮಾನಸಿಕವಾಗಿಯೋ ದೈಹಿಕವಾಗಿಯೋ ಎಕ್ಸ್ಟರ್ನಲ್ ಸ್ಟಿಮ್ಯುಲೈಗೆ ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಹೊರಗಡೆ ಏನೇ ಸ್ಟ್ರೆಸ್ ಇದ್ದರೂ, ಅಂದರೆ ಫಿಸಿಕಲ್ ಇರಬಹುದು, ಅದು ಕೆಮ್ಮು ನೆಗಡಿ ಬೇರೆಯವ್ರಿಗೆ ಬಂದರೆ ಆ ಕಮ್ಯುನಿಕೇಬಲ್ ಡಿಸೀಸ್ ನಿಮಗೂ ಬರೋ ಸಾಧ್ಯತೆ ಇರುತ್ತೆ ಯಾವಾಗ ನಿಮ್ಮ ಇಮ್ಯುನಿಟಿ ಕಡಿಮೆ ಆದಾಗ. ಹಾಗೆ ಬೇರೆ ಯಾರೋ ಕೋಪ ಮಾಡಿಕೊಂಡು ನಿಮ್ಮನ್ನು ಬೈದರೆ ನೀವು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಯಾವಾಗ ನಿಮ್ಮ ಮನಸ್ಸಿನ ಇಮ್ಯುನಿಟಿ ಕಡಿಮೆ ಆದಾಗ. ದೈಹಿಕ ಮತ್ತು ಮಾನಸಿಕ ಇಮ್ಯುನಿಟಿಯನ್ನು ಎನ್ಹ್ಯಾನ್ಸ್ ಮಾಡುವಂಥ ಅತ್ಯಂತ ಶ್ರೇಷ್ಠವಾದ ಆಸನ ಈ ಪದ್ಮಾಸನ. ಇದನ್ನು ಇವಾಗ ನಮ್ಮ ಪಾರ್ಟಿಸಿಪೆಂಟ್ ತೋರಿಸ್ಕೊಡ್ತಾರೆ ನಿಮಗೆ. ಈ ನಾರ್ಮಲ್ ದಂಡಾಸನದಿಂದ ಮೊದಲು ಬಲಗಾಲನ್ನ ನಿಧಾನವಾಗಿ ನಿಮ್ಮ ಆಬ್ಡೊಮಿನಲ್ ಏರಿಯಾ ಟಚ್ ಆಗೋ ಹಾಗೆ ನಿಮ್ಮ ಹೀಲ್ಸಿಗೆ ತಗೊಂಡು, ಆಮೇಲೆ ಎಡಗಾಲನ್ನ ಅದರ ಮೇಲೆ ಇಟ್ಟು ನಿಮ್ಮ ಎರಡೂ ಕೈಗಳಲ್ಲಿ ಚಿನ್ ಮುದ್ರವನ್ನ ಅಡಾಪ್ಟ್ ಮಾಡಿಕೊಂಡು ಮೇಲ್ಮುಖವಾಗಿ ಕೀಪ್ ಇಟ್ ಆನ್ ದ ಥೈ, ಆನ್ ಯುವರ್ ಥೈ. ಆದಷ್ಟು ನಿಮ್ಮ ಕೈಗಳನ್ನ ನಿಮ್ಮ ಥೈಸ್ ಏನಿದೆಯೋ ಅದರ ಮೇಲೆ ಇಟ್ಕೊಳ್ಳಿ. ಈ ಥರ ಇಟ್ಕೊಳ್ಳೋದ್ರಿಂದ ಸಾಮಾನ್ಯ ನೀವು ಈ ಪೋಸ್ಚರನ್ನು ಯಾರೇ ಯೋಗ ಅಥವಾ ಧ್ಯಾನ ಮಾಡ್ತಾ ಇರೋರು ಈ ಪೋಸ್ಚರಲ್ಲಿ ನೋಡಿರ್ತೀರ. ಆದರೆ ನೀವು ಗಮನಿಸಿರಬಹುದು, ಈ ಮುದ್ರ ಮಾಡಿದಾಗ ಚಿನ್ಮುದ್ರವನ್ನು ಅವರ ತೊಡೆಯಿಂದ ಕೆಳಗಡೆ ಬಿಟ್ಟಿರ್ತಾರೆ. ಹಾಗೆ ನೀವು ಮಾಡಬೇಡಿ, ಇದರಿಂದ ಲೀಕೇಜ್ ಆಫ್ ಎನರ್ಜಿ ಆಗುತ್ತೆ. ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಎನರ್ಜಿ ವಾಪಸ್ ಗೆಟ್ಸ್ ರೀಡೈರೆಕ್ಟೆಡ್ ಬ್ಯಾಕ್ ಟು ಬ್ರಹ್ಮರಂಧ್ರ. ಈ ಪದ್ಮಾಸನದ ಬೆನಿಫಿಟ್ಸ್ ನಾಟ್ ಓನ್ಲಿ ಫಿಸಿಕಲ್, ಮೆಂಟಲ್ ಬಟ್ ಸ್ಪಿರಿಚುವಲ್ ಲೆವೆಲಲ್ಲಿ ಕೂಡ ಪದ್ಮಾಸನಕ್ಕೆ ತುಂಬ ಮಹತ್ವ ಇದೆ. ಹೀಗೆ ಚಿನ್ಮುದ್ರದಲ್ಲಿ ನೀವು ಪದ್ಮಾಸನ ಸ್ಥಿತಿಯಲ್ಲಿ ಧ್ಯಾನವನ್ನ ಮಾಡೋದ್ರಿಂದ ಅಥವಾ ಹೀಗೆ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮ್ಮ ದೇಹಕ್ಕೆ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಕೂಡ ಈ ಪದ್ಮಾಸನ ಬೇಕಾದಷ್ಟು ಬೆನಿಫಿಟ್ಸ್ ಅನ್ನ ನಿಮಗೆ ಕೊಡುತ್ತೆ.